ಮೈಸೂರು ಕ್ಷೇತ್ರವನ್ನ ತಮ್ಮದು ಮಾಡ್ಕೊಳ್ಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಪಣ ತೊಟ್ಟಂತೆ ಕಾಣಿಸ್ತಾ ಇದೆ. ಅದರ ಪರಿಣಾಮ ನಿನ್ನೆಯಿಂದಲೇ ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲೇ ಬೀಡು ಬಿಟ್ಟಿದ್ದಾರೆ. ಇದೀಗ ಆಪರೇಷನ್ ಕಾಂಗ್ರೆಸ್ಗೆ ಚುರುಕು ಕೊಡ್ತಾ ಇದ್ದಾರೆ, ಚುರುಕು ಮುಟ್ಟಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಇದು ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಸುದ್ದಿ. ರೆಸಾರ್ಟ್ ನಲ್ಲಿ ಕುಳಿತುಕೊಂಡು ಸಿಎಂ ಆಪರೇಷನ್ ಹಸ್ತ. ರೆಸಾರ್ಟ್ ನಲ್ಲಿ ಕುಳಿತುಕೊಂಡು ಸಿಎಂ ಸಿದ್ದರಾಮಯ್ಯ ಆಪರೇಷನ್ ಕಾಂಗ್ರೆಸ್ಗೆ ಮುಂದಾಗ್ತಾ ಇದ್ದು, ಅದರಲ್ಲೂ ಪ್ರಮುಖವಾಗಿ ಯಡಿಯೂರಪ್ಪ ಅವರ ಆಪ್ತರಿಗೆ ಗಾಳ ಹಾಕ್ತಾ ಇದ್ದಾರೆ. HV ರಾಜೀವ್ ನಂತರ ಸದಾನಂದಗೆ ಗಾಳ ಹಾಕೋದ್ರ ಮುಖಾಂತರ, ಸದಾನಂದ ಯಾರು ಅಂತ ನೋಡೋದಾದ್ರೆ ಅಸೆಂಬ್ಲಿ ಎಲೆಕ್ಷನ್ ನಡಿಬೇಕಾದ್ರೆ ವರುಣಾದಲ್ಲಿ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ರು, ಬಟ್ ಸಿಕ್ಕಿರ್ಲಿಲ್ಲ. ಅದರ ಅಸಮಾಧಾನ ಇದೆ, ಅದರ ಮುನಿಸಿದೆ. ಮತ್ತು ಯಡಿಯೂರಪ್ಪ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತವ್ರು. ಸೊ ಈಗ ಅವರನ್ನು ಕರ್ಕೊ ಬಂದ್ರೆ ಆಟೋಮೆಟಿಕ್ ಆಗಿ ಅವರ ಬೆಂಬಲಿಗರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರೆ, ವೋಟ್ಗಳು ಆಟೋಮೆಟಿಕ್ ಆಗಿ ನಮ್ಮ ಕಡೆಗೆ ಸಿಗತ್ತೆ ಅನ್ನುವ ಹಿನ್ನೆಲೆಯಲ್ಲಿ ಇದೀಗ ವೀರಶೈವ ಮುಖಂಡ ಕೂಡ ಆಗಿದ್ದಾರೆ ಸದಾನಂದ ಗೌಡ್ರು. ಅವ್ರನ್ನ ಆಪರೇಷನ್ ಕಾಂಗ್ರೆಸ್ಗೆ ಬಳಸ್ಕೊಳ್ಳೋಕೆ ಅಥವಾ ಕಾಂಗ್ರೆಸ್ ಕಡೆ ಗೆಳ್ಕೊಳ್ಳೋಕೆ ಸಿಎಂ ಸಿದ್ದರಾಮಯ್ಯ ಮೊದಲ ತಂತ್ರಗಾರಿಕೆಯನ್ನ ಮಾಡ್ದಂಗೆ ಕಾಣಿಸ್ತಾ ಇದೆ. ಶತಾಯ ಗತಾಯ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಈ ಸಲ ರಾಜವಂಶಸ್ಥ ಯದುವೀರ್ ಅವ್ರನ್ನ ಅಭ್ಯರ್ಥಿ ಹಾಕಿರೋದ್ರಿಂದ ಅವರ ವಿರುದ್ಧ ಟೀಕೆ ಟಿಪ್ಪಣಿಗಳನ್ನ ಮಾಡಿ ಗೆಲ್ಲೋದು ತೀರಾ ಕಷ್ಟ. ಹಾಗಾಗಿ ಈ ರೀತಿಯ ತಂತ್ರಗಾರಿಕೆಗಳಿಗೆ ಮೊರೆ ಹೋಗ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಇಲ್ಲಿ ತನಕ DK ಶಿವಕುಮಾರ್ ಈ ಆಪರೇಷನ್ ಕಾಂಗ್ರೆಸ್ಗೆ ಬಹಳ ಹುಮ್ಮಸ್ ತೋರಿಸ್ತಾ ಇದ್ರು, ಆಸಕ್ತಿ ತೋರಿಸ್ತಾ ಇದ್ರು. ಬಟ್ ಈಗ ಸಿಎಂ ಸಿದ್ದರಾಮಯ್ಯ ಅವರೇ ಖುದ್ದಾಗಿ ಅವರ ತವರು ಕ್ಷೇತ್ರದಲ್ಲೇ ಈ ಆಪರೇಷನ್ ಕಾಂಗ್ರೆಸ್ಗೆ ಮುಂದಾಗ್ತಾ ಇದ್ದಾರೆ. ಈ ರೀತಿಯ ತಂತ್ರಗಾರಿಕೆಗಳನ್ನ ಮಾಡೋದ್ರಲ್ಲಿ ಸಿಎಂ ಸಿದ್ದರಾಮಯ್ಯ ಸಿದ್ಧಹಸ್ತರು. ಹಲವು ವರ್ಷಗಳ ಎಕ್ಸ್ಪೀರಿಯನ್ಸ್ ಅನ್ನ ಇಟ್ಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಮೊದಲ ಹಂತವಾಗಿ ಅಥವಾ ಮೊದಲ ತಂತ್ರಗಾರಿಕೆಯ ಭಾಗವಾಗಿ ಇದೀಗ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಬೆನ್ನಿಗೆ ನಿಂತಿದ್ದಂತಹ ಮತ್ತು ಯಡಿಯೂರಪ್ಪ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದ ಸದಾನಂದ ಇವರನ್ನ ಆಪರೇಷನ್ ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ ಒಳಗೆ ಸೆಳೆಕೊಳ್ಳೋಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇವರೊಬ್ಬರೇ ಬರೋದಿಲ್ಲ, ಇವ್ರ ಜೊತೆಗೆ ಇವರ ಬೆಂಬಲಿಗರು, ಅದರ ಜೊತೆಗೆ ಮಾಜಿ ಮೇಯರ್ ಎಲ್ ಭೈರಪ್ಪ, ಪಾಲಿಕೆಯ ಮಾಜಿ ಸದಸ್ಯರುಗಳು ಕೂಡ ಪಕ್ಷವನ್ನ ಸೇರ್ಪಡೆ ಆಗೋದಕ್ಕೆ ಒಂದು ಪ್ಲಾನ್ ಮಾಡಿದ್ದಾರೆ. ಮೈಸೂರು ಕೊಡಗು ಚಾಮರಾಜನಗರ ಕ್ಷೇತ್ರವನ್ನ ಶತಾಯ ಗತಾಯ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಈಗ ಮೈಸೂರಿನಲ್ಲಿ ಬೀಡು ಬಿಟ್ಟಿರುವಂತಹ ಉದ್ದೇಶವೇ ಇಂತಹ ವಿಚಾರಕ್ಕೆ. ಆಪರೇಷನ್ ಮಾಡುವಂಥದ್ದು, ಬೇರೆ ಬೇರೆ ತಂತ್ರಗಾರಿಕೆಗಳನ್ನ ಮಾಡಿ ಹೇಗೆ ಬಿಜೆಪಿ ಅಥವಾ ಮೈತ್ರಿ ಅಭ್ಯರ್ಥಿಯನ್ನ ಅಲ್ಲೇ ಕಟ್ಟಿ ಹಾಕಬೇಕು ಅನ್ನೋದಕ್ಕೆ ತಂತ್ರಗಾರಿಕೆಗಳನ್ನ ರೂಪಿಸ್ತಾ ಇದ್ದಾರೆ. ಅದರಲ್ಲಿ ಮೊದಲನೇ ಭಾಗವಾಗಿ ಕಂಡು ಬರ್ತಾ ಇರುವಂತದ್ದು ಸದಾನಂದ, ವೀರಶೈವ ಅಥವಾ ಲಿಂಗಾಯತ ಮುಖಂಡರು ಆಗಿರುವಂತಹ ಸದಾನಂದ ಅವರು ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಟಿಕೆಟ್ ಆಕಾಂಕ್ಷಿ ಆಗಿದ್ರು, ಬಟ್ ಸಿಕ್ಕಿರ್ಲಿಲ್ಲ ಅವ್ರಿಗೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ನೀಡ್ತಾರೆ. ಕೆಪಿ ನಾಗರಾಜ್, ಇದೀಗ ಮೈಸೂರಲ್ಲಿ ತಂತ್ರಗಾರಿಕೆಗೆ ರೆಡಿಯಾಗಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಮೊದಲ ಹಂತವಾಗಿ ಆಪರೇಷನ್ ಕಾಂಗ್ರೆಸ್ಗೆ ಮುಂದಾಗ್ತಾ ಇದ್ದಾರೆ. ಇದರ ಅಪ್ಡೇಟ್ ಏನ್ ಸಿಗ್ಬೋದು, ಯಾವ ರೀತಿಯ ಸ್ಟ್ರಾಟಜಿಯನ್ನ ಮಾಡ್ತಾ ಇದ್ದಾರೆ, ಇದರ ಉಪಯೋಗ ಕಾಂಗ್ರೆಸ್ಗೆ ಹೇಗಾಗ್ಬೋದು, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ? ವಿದ್ಯಾ, ಭಾನುವಾರ ಮೈಸೂರಿಗೆ ಬಂದಿದ್ದಂತಹ ಸಿದ್ದರಾಮಯ್ಯನವರು ಒಂದು ಇಡೀ ದಿನಗಳ ಕಾಲ ಸಭೆಯನ್ನು ನಡೆಸಿ ವಿಶ್ರಾಂತಿಗೆ ತೆರಳಿರುವಂಥದ್ದು. ಅವರು ಕೇವಲ ವಿಶ್ರಾಂತಿಗೆ ತೆರಳಿಲ್ಲ, ವಿಶ್ರಾಂತಿಯ ಜೊತೆಗೆ ಅಲ್ಲಿ ರಾಜಕೀಯ ತಂತ್ರಗಾರಿಕೆಯನ್ನು ಮಾಡೋದಕ್ಕೆ ತೆರಳಿದ್ದಾರೆ ಅನ್ನುವಂಥದ್ದು ಒಂಥರದ ಓಪನ್ ಸೀಕ್ರೆಟ್ ಆಗಿತ್ತು. ಅದರ ಭಾಗವಾಗಿಯೇ ಈಗ ಮೈಸೂರು ಭಾಗದಲ್ಲಿ ಏನೋ ಅವತ್ತು ಭಾನುವಾರ ಅವರೊಂದು ಮಾತು ಹೇಳಿದರು ಕಾರ್ಯಕರ್ತರಿಗೆ, ಇನ್ನು 10 ದಿನಗಳ ಒಳಗಡೆಗಾಗಿ BJP ಮತ್ತು JDS ಇಂದ ಯಾವುದೇ ನಾಯಕರು, ಚಿಕ್ಕ ಪುಟ್ಟ ನಾಯಕರು ಬಂದರೂ ಎಲ್ಲರನ್ನೂ ಕೂಡ ಪಕ್ಷಕ್ಕೆ ಸ್ವಾಗತಿಸಬೇಕು, ನನಗೆ ಗೆಲುವು ಮಾತ್ರ ಮುಖ್ಯ, ಗೆಲುವಿನ ವಿಚಾರದಲ್ಲಿ ನಂದು ಯಾವುದೇ ರೀತಿಯಾದಂಥ ಷರತ್ತುಗಳು ಇಲ್ಲ ಅನ್ನುವಂಥದ್ದನ್ನು ಅವರು ಕ್ಲಿಯರ್ ಮಾಡಿದರು. ಆ ಕಾರಣಕ್ಕೋಸ್ಕರವಾಗಿಯೇ ಅದರ ಭಾಗವಾಗಿಯೇ ಈಗ ಮೈಸೂರಿನ KR ಕ್ಷೇತ್ರದ ಬ್ರಾಹ್ಮಣ ಸಮುದಾಯದ HV ರಾಜೀವ್ ಕೂಡ ಈ ಹಿಂದೆ ಏನು KJPಯು ಕೂಡ ಇದ್ದರು, ಯಡಿಯೂರಪ್ಪನವರ ಪರಮಾಪ್ತರ ವಲಯದಲ್ಲೂ ಕೂಡ ಇದ್ದರು. ತದನಂತರದಲ್ಲಿ ಈಗ ವರ್ಣಾ ಕ್ಷೇತ್ರದಲ್ಲಿ ಇರುವಂತಹ ವೀರಶೈವ ಲಿಂಗಾಯತ ಮುಖಂಡ ಸದಾನಂದ ಅವರನ್ನು ಕೂಡ ಈಗ ಕಾಂಗ್ರೆಸ್ಗೆ ಸೇರಿಸಿಕೊಳ್ಳೋದಕ್ಕೆ ಈಗಾಗಲೇ ಮುಹೂರ್ತವೂ ಕೂಡ ಫಿಕ್ಸ್ ಆಗಿದೆ. ಅಲ್ಲಿಗೆ ಪ್ರತಿಯೊಂದು ಜಾತಿಯ ಪ್ರತಿಯೊಂದು ವರ್ಗದ ಮುಖಂಡರುಗಳನ್ನ ಸೆಳೆಯುವಂಥ ವಿಚಾರದಲ್ಲಿ, ಅಂದರೆ ಚಿಕ್ಕ ಪುಟ್ಟ ಮುಖಂಡರುಗಳು, ಇವರು ಈ ಸ್ಥಳೀಯ ಭಾಗದಲ್ಲಿ ಒಂದು
ಒಂದಿಷ್ಟು ಓಟ್ಗಳನ್ನು ಸೆಳಿಬಲ್ಲವಂಥ ಮುಖಂಡರು ಅವರೆಲ್ಲರನ್ನೂ ಕೂಡ ಕಾಂಗ್ರೆಸ್ನ ಬುಟ್ಟಿಗೆ ಹಾಕಿಕೊಳ್ಳುವಂಥ ಕೆಲಸವನ್ನು ಸಿದ್ದರಾಮಯ್ಯವರು ಮಾಡ್ತಾ ಇದ್ದಾರೆ. ನಾಳೆ ಇವರಿಬ್ಬರು ಕೂಡ ಬ್ರಾಹ್ಮಣ ಸಮುದಾಯದವರು ಜೊತೆಗೆ ಲಿಂಗಾಯತ ಸಮುದಾಯದವರು ಮತ್ತು ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯ ಮಲ್ಲೇಶ್ ಇರ್ಬೋದು ಮತ್ತು ಹಲವು ಮುಖಂಡರುಗಳು ಹೀಗೆ ಎಲ್ಲ ವರ್ಗದ ಮುಖಂಡರುಗಳನ್ನು ಕೂಡ ಹಂತವಾಗಿ ಅಂದರೆ 10 ದಿನ ಆದ ಕಟ್ ಆಫ್ ಡೇಟನ್ನು ಕೂಡ ಸಿದ್ದರಾಮಯ್ಯವರು ಕೊಟ್ಟಿರುವಂಥದ್ದು. ಈ 10 ದಿನಗಳ ಒಳಗಡೆ ಯಾರ್ಯಾರು ಬರ್ತಾರೋ ಎಲ್ಲರನ್ನೂ ಕೂಡ ಸೇರಿಸ್ಕೊಳ್ಳಿ, ಈ ಮೂಲಕವಾಗಿ ಗೆಲುವಿನ ರಣತಂತ್ರವನ್ನು ನಾವು ರಚಿಸಲೇಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯನವರ ಮಾತು. ಅದರ ಭಾಗವಾಗಿ ಈಗ ಈ ನಾಯಕರುಗಳನ್ನ ಈಗ ಆಪರೇಷನ್ ಮೂಲಕವಾಗಿ ಕಾಂಗ್ರೆಸ್ಗೆ ಕರ್ಕೊಳ್ಳಲಾಗ್ತಾ ಇದೆ. ವಿದ್ಯಾ, ಇದೀಗ ಕೆಪಿ ನಾಗರಾಜ್, ಮೈಸೂರು ಒಂದೇ ಅಲ್ಲ ಚಾಮರಾಜನಗರ ಕ್ಷೇತ್ರ ಕೂಡ ಶತಾಯ ಗೆಲ್ಲಲೇಬೇಕು ಮತ್ತು ಪ್ರತಿಷ್ಠೆಯ ಕಣ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ. ಇದರಲ್ಲಿ ಅಭ್ಯರ್ಥಿ ಆಯ್ಕೆ ವಿಚಾರ, ಬೇರೆ ಬೇರೆ ಮತಗಳನ್ನ ಸೆಳೆಯುವ ವಿಚಾರ, ಯಾವ ರೀತಿ ತಂತ್ರಗಾರಿಕೆಯನ್ನು ಬಳಸಬಹುದು ಅಂತ ಸದ್ಯಕ್ಕೆ ಕಾಣಿಸ್ತಾ ಇದೆ. ಅಲ್ಲ, ಸಿದ್ದರಾಮಯ್ಯವರು ಬಳಸ್ತಾ ಇರುವಂಥದ್ದೇ ಒಂದು ರೀತಿಯಂಥ ಜಾತಿಯ ಕಾರ್ಡ್. ಈಗಾಗಲೇ ಕಾಂಗ್ರೆಸ್ನವರು ಮೈಸೂರು ಭಾಗದಲ್ಲಿ ಅಂದರೆ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಕ್ಕಲಿಗ ಕಾರ್ಡನ್ನು ಪ್ಲೇ ಮಾಡಿದ್ದಾರೆ. ಅಂದರೆ 47 ವರ್ಷಗಳ ನಂತರದಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಕಾಂಗ್ರೆಸ್ ಅವರು ಟಿಕೆಟ್ ಕೊಟ್ಟಿರುವಂಥದ್ದು, BJP ಬೇರೆ ಸಮುದಾಯಕ್ಕೆ ಟಿಕೆಟ್ ಕೊಟ್ಟಿದೆ. ಹಾಗಾಗಿ ಒಕ್ಕಲಿಗ ಸಮುದಾಯದವರು ಈ ಬಾರಿ ಕಾಂಗ್ರೆಸ್ಸನ್ನು ಬೆಂಬಲಿಸಬೇಕು ಅಂತ ಈಗಾಗಲೇ ಒಕ್ಕಲಿಗ ಕಾರ್ಡನ್ನು ಪ್ಲೇ ಮಾಡಿದ್ದಾರೆ. ಅದರ ಜೊತೆಗೆ ಏನು ಒಂದು ರೀತಿಯಾಗಿ BJPಯ ವೋಟ್ ಬ್ಯಾಂಕ್ ಅಂತ ಅನ್ನಿಸ್ಕೊಂಡಿರುವಂಥ ಬ್ರಾಹ್ಮಣ ಸಮುದಾಯದವರು ಮತ್ತು ಲಿಂಗಾಯತ ಸಮುದಾಯದವ್ರನ್ನೇ ಮೇನ್ ಟಾರ್ಗೆಟನ್ನು ಮಾಡ್ಕೊಂಡಿರುವಂಥದ್ದು. ಯಾಕಂದರೆ ಅಹಿಂದ ವರ್ಗಗಳ ಮತಗಳ ಬಗ್ಗೆ ಅವರಿಗೆ ಅತಿ ಹೆಚ್ಚಿನ ವಿಶ್ವಾಸವಿದೆ. ಆದರೆ ಈ ಮೈಸೂರು ಭಾಗದಲ್ಲಿ ಮೈಸೂರು ಭಾಗ ಇರ್ಬೋದು ಅಥವಾ ಚಾಮರಾಜನಗರ ಭಾಗ ಇರ್ಬೋದು, ಇಲ್ಲಿ ಕಾಂಗ್ರೆಸ್ ಗೆಲುವಿನ ದಡ ಸೇರಬೇಕಾದ್ರೆ ಅವರಿಗೆ ಪ್ರಮುಖವಾಗಿ ಒಕ್ಕಲಿಗ ಸಮುದಾಯದವ್ರದ್ದು, ಲಿಂಗಾಯತ ಸಮುದಾಯದವ್ರದ್ದು ಮತ್ತು ಬ್ರಾಹ್ಮಣ ಸಮುದಾಯದವರ ಮತಗಳು ತೀರಾ ಅತ್ಯವಶ್ಯಕವಾಗಿ ಬೇಕಾಗಿದೆ. ಈ ಕಾರಣಕ್ಕೋಸ್ಕರವಾಗಿಯೇ ಅವರ ಮೊದಲ ಟಾರ್ಗೆಟ್ ಇರುವಂಥದ್ದು ಒಕ್ಕಲಿಗ ಸಮುದಾಯದವರು, ಲಿಂಗಾಯತರು ಮತ್ತು ಬ್ರಾಹ್ಮಣ ಸಮುದಾಯದವರು. ಈ ಒಂದು ಸ್ಟ್ರಾಟಜಿಯ ಆಧಾರದ ಮೇಲೇ ಏನು KR ಕ್ಷೇತ್ರ ಭಾಗದಲ್ಲಿ ಬ್ರಾಹ್ಮಣ ಸಮುದಾಯದ ಮೇಲೆ ಒಂದು ಹಿಡಿತವನ್ನು ಹೊಂದಿರುವಂತಹ ರಾಜೀವ್ ಅವ್ರನ್ನ ಪಕ್ಷಕ್ಕೆ ಸೇರಿಸ್ಕೊಳ್ತಾ ಇರುವಂಥದ್ದು. ವರ್ಣ ಕ್ಷೇತ್ರದ ಭಾಗದಲ್ಲಿ, ವರ್ಣ ಕ್ಷೇತ್ರ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುತ್ತೆ, ಅಲ್ಲಿ ಲಿಂಗಾಯತ ಸಮುದಾಯದ ಮುಖಂಡರುಗಳನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜಾತಿ ವಾರಿನ ಆಧಾರದ ಮೇಲೆ ಅವರಿಗೆ ಎಷ್ಟು ವೋಟ್ಗಳು ಸಿಗುತ್ತೆ ಅನ್ನುವಂಥದ್ರ ಆಧಾರದ ಮೇಲೆ ಈಗ ತಂತ್ರಗಾರಿಕೆ ರಚನೆ ಆಗಿರುವಂತಹದ್ದು. ವಿದ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ ಕೆಪಿ ನಾಗರಾಜ್. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ, ಎಸ್, ಒಂದ್ ಕಡೆ ಸಿದ್ದರಾಮಯ್ಯ ಅವರ ಸ್ಟ್ರಾಟಜಿ